ಈಗ ಸುಮಾರು ಜನ ಜೀವನದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಒಂದಷ್ಟು ದುಡುಕಿನ ನಿರ್ಧಾರ ತಗೊಂಡ್ಬಿಡ್ತಾರೆ. ನಮ್ಮ ಲೈಫಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸಣ್ಣ ಪುಟ್ಟದೇನೋ ಆಗಿರುತ್ತೆ, ಅದು ಆಮೇಲೆ ಸರಿ ಹೋಗ್ಬೋದು. ಬಟ್ ಅವ್ರು ಹಂಗೆಲ್ಲ ಯೋಚನೆನ ಮಾಡಲ್ಲ, ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ, ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನೀವು ಇಷ್ಟು ಕಷ್ಟ ಇದ್ರೂ ಕೂಡ ಮತ್ತೆ ಜೀವನ ಕಟ್ಕೋಬೇಕು, ಮಕ್ಳಿಗೆ ಜೀವನ ಕಟ್ಕೋಬೇಕು ಅಂತ ಮುಂದೆ ಬಂದ್ರಿ. ಮತ್ತೆ ಅದೇ ರೀ ನಮ್ಮ ಮಾಡೋದು. ಅದೇ ಮಾಡಿದ್ರೆ ದೇವ್ರಿಗೆ ಮೆಚ್ಚಿಕೆ, ಮನುಷ್ಯರಿಗೆ ಮೆಚ್ಚಿಕೆ. ಅಡ್ಡ ದಾರಿ ತುಳಿದ್ರೆ ಅದು ಮೆಚ್ಚಿಕೆ ಆಗಂಗಲ್ಲ ರೀ. ಇದೇನು ಜೀವನ, ಕಷ್ಟದಲ್ಲಿ ಹೋಗೋದೇ ಜೀವನ. ಸುಖದಲ್ಲಿ ಯಾರಾದ್ರೂ ಮಾಡ್ತಾರೆ ಬಿಡ್ರಿ, ಕಷ್ಟ ಗೆದ್ದು ಬಂದವರೇ ಅವರು. ನೀವು ಜಾಹ್ನವಿಗೂ ಒಂದ್ ಮಾತು ಹೇಳಿದ್ರಿ, ಡಿವೋರ್ಸ್ ವಿಚಾರಕ್ಕೆ ಹೇಳಿದ್ರಿ ನೀವು. ಹೌದು ಕೇಳಿದ್ರಿ. ಹಂಗೆಲ್ಲ ಆಗ್ಬಾರ್ದಮ್ಮ, ಎಷ್ಟೇ ಜಗಳ ಮಾಡಿದ್ರು ಎಷ್ಟೇ ಇದು ಮಾಡಿದ್ರು ಹೊಂದ್ಕೊಂಡಿರ್ಬೇಕು ಗಂಡಗ ಅಂತ ಹೇಳಿದಾರೆ. ಹಂಗಲ್ಲ ಮಲ್ಲಮ್ಮ, ತುಂಬ ಕಿರಿಕಿರಿ ಕೊಡ್ತಿದ್ರು. ತುಂಬ ಕಿರಿಕಿರಿ ಕೊಟ್ರೆ ನಿಂಬಲ್ಲಿ ಇರ್ತಾರೆ ಸಾಲ ಮಾಡ್ಕೊಳ್ಳೋದು. ಹಂಗೆಲ್ಲ ಗಂಡನ ಬಿಟ್ಟು ದೂರ ಇರಬಾರ್ದು ಅಂತ ಹೇಳಿದೆ ನಾನೆಲ್ಲ. ಹಂಗೆಲ್ಲ ಆಗಲ್ಲ ಮಲ್ಲಮ್ಮ ಅಂತಂದ್ರೆ ಸುಮ್ಮನದೇ ರೀ. ಏನು ರಕ್ಷಿತಾ ನಿಮ್ಗೆ ಅಜ್ಜಿ ಅಜ್ಜಿ ಅಂತ ಕರಿತಾ ಇದ್ದಿದ್ದು. ರಕ್ಷಿತಾಂಗ್ ನಿಮ್ ಕಂಡ್ರೆ ತುಂಬಾ ಇಷ್ಟ. ನೀವು ಹೊರಗಡೆ ಹೋಗ್ಬೇಕಾರಂತೂ ತುಂಬಾ ಹತ್ಬಿಟ್ರು. ಹೌದು, ತುಂಬಾ ಹತ್ತಿದ್ರು ಅಂತ ಅವರು ತುಂಬಾ ಹತ್ತು ಬಿಟ್ರು. ಅವರು ಧ್ರುವಂತು ನಿಮ್ ಜೊತೆ ಚೆನ್ನಾಗಿದ್ರು ಕೂಡ ಗಿಲ್ಲಿ ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು, ನಿಮ್ಮನ್ನ ಬಳಸ್ಕೊಂಡು ಧ್ರುವಂತು ಉಳ್ಕೊಂಡಿದಾರ ಮನೇಲಿ, ಧ್ರುವಂತ್ ನಿಮ್ಮನ್ನ ಬಳಸ್ಕೋತಿದ್ದಾರೆ, ಹಿಂಗೆಲ್ಲ ಮಾತಾಡ್ಬಿಟ್ಟು. ಅಯ್ಯೋ ಇಲ್ಲ ರೀ, ಹಂಗೇನಿಲ್ಲ. ನಮ್ಗೆ ಆಟ ಹೇಳ್ಕೊಡ್ತಿದ್ರು ಅವ್ರು. ನಮ್ಗೇನು ಹಂಗೆ ಅನ್ಸಿಲ್ಲ ರೀ, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಹಂಗೆ ಮಾಡ್ಬೇಕು ಮಲ್ಲಮ್ಮ, ಹಿಂಗೆ ಮಾಡ್ಬೇಕು ಅಮ್ಮ, ಆಟ ಬಂದಾಗ ಧೈರ್ಯವಾಗಿ ಮಾತಾಡ್ಬೇಕು, ಹೆದರ್ಕೋತ್ಯಾಕ ಅಂತಿದ್ರು. ಹಿಂಗೆ ಹೇಳೋರು, ಹಂಗೇನು ಇಲ್ಲ ರೀ. ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು. ವಾರ ಪೂರ್ತಿ ರಕ್ಷಿತಾ ಹಂಗೆ, ರಕ್ಷಿತಾ ಹಿಂಗ್ ಮಾತಾಡದ್ಲು, ಇಡೀ ವಾರ ಪೂರ್ತಿ ಎಲ್ಲರೂ ಅವ್ರ ಬಗ್ಗೆನೇ ಮಾತಾಡ್ತಾರೆ, ರಕ್ಷಿತನ್ ಬಗ್ಗೆ. ಆದ್ರೆ ರಕ್ಷಿತಾ ನಿಮ್ ಜೊತೆ ಜಾಸ್ತಿ ಇರ್ತಾ ಇದ್ರು. ರಕ್ಷಿತಾ ಹೆಂಗೆ ಹುಡುಗಿ? ಚೆನ್ನಾಗ್ರಿ ಆಕಿ. ಮತ್ತೆ ಅವ್ರು ಮತ್ತೆ ಯಾರನ್ನ ಅವ್ರ ತಂಟೆಗೆ ಜವಕ್ ಬಂದ್ರೆ ಯಾರು ಬಿಡ್ತಾರೆ ಹೇಳ್ರಿ? ಈಗ ನಮ್ಮ ತಂಟೆಗೆ ಬಂದ್ರೆ ನಾವೇ ಬಿಡ್ತೀವಿ, ನಮ್ದೇ ಕರೆ ಮಾಡ್ಕೋತೀವಲ್ರಿ. ಹಂಗ ಅವಳು ಅವ್ರ ತಂಟೆಗೆ ಬಂದ್ರೆ ಚೆನ್ನಾಗೇ ಮಾತಾಡ್ತಿಲ್ಲ ಆಕಿನ. ಒಳ್ಳೆ ಹುಡುಗಿರಿ. ಯಾಕದ್ ಪದೇ ಪದೇ ಅವಳದೇ ಹೆಸರು ಬರ್ತಾ ಇತ್ತು ಬಿಗ್ ಬಾಸ್ ಮನೇಲಿ? ರಕ್ಷಿತಾ ಹಾಗ್ ಮಾಡಿದ್ಲು, ರಕ್ಷಿತಾ ಹೀಗ್ ಮಾಡಿದ್ಲು, ರಕ್ಷಿತಾ ಹಂಗ ಅಂದ್ರೆ ಒಂದ್ ಸ್ವಲ್ಪ ಬಡಬಡ ಮಾತಾಡ್ತಿಲ್ಲ ಎಲ್ಲರ ಜೊತೆ. ಹಂಗಾಗಿ ಕೆಲವೊಬ್ರಿಗೆ ಇಷ್ಟ ಆಗಲ್ರಿ ಬಡಬಡ ಮಾತಾಡೋದು. ನಮ್ಗಂತೂ ಇಷ್ಟ ಆಯ್ತು ನೋಡ್ರಿ. ಅವ್ರು ಇಷ್ಟ ರೀ, ಅವ್ರು ಮಾತಾಡ್ದವ್ರು ಬಿಡೋದು ಅಲ್ಲ ರೀ. ನಾವೇನು ಹ್ಞೂ ಅನ್ನೋದು ಹ್ಞೂ ಅನ್ನೋದು, ನಾವು ಎರಡು ಮಾತು ಹೇಳೋದು, ಹಂಗೆ ಮಾಡ್ಬೇಕು. ರಕ್ಷಿತನ್ ಮಾತು ಕೆಲವರಿಗೆ ಅರ್ಥ ಆಗಲ್ಲ, ಬೇಗ ಅರ್ಥ ಆಗಲ್ಲ. ಕನ್ನಡ, ಇಂಗ್ಲಿಷು ಎಲ್ಲ ಮಿಕ್ಸ್ ಮಾಡಿ ಮಾತಾಡಕ್ಕೆ ಈಗ ಚೆನ್ನಾಗಿ ಮಾತಾಡ್ರಿ. ಬಂದಾಗ ಸ್ವಲ್ಪ ದಿನ ಹಂಗೆ ಮಾಡಿದ್ರು. ನಿಮ್ಗೆ ಕಷ್ಟ ಆಗ್ತಿತ್ತಾ ಫಸ್ಟ್ ಅಲ್ಲಿ? ಇಲ್ಲ, ನಾನು ಹೇಳ್ಕೊಡ್ತೀವಿ. ನಂಗೆ ಮಾತಾಡಿ ಒಂದೇ ಮಾತಾಡು, ಚೆನ್ನಾಗಿ ಮಾತಾಡು, ಎಲ್ಲ ಮಾತಾಡ್ತೀವಿ ಕನ್ನಡ ಅಂತ. ಈಗ ಸ್ವಲ್ಪ ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ. ನೀವು ತುಳು ಏನಾದ್ರು ಕಲ್ತ್ಕೊಂಡ್ ಬಂದ್ರ ಅವಳಿಂದ? ಇಲ್ಲ ರೀ, ತುಳು ಏನ್ ಬರ್ತಾವ್ರ ನಮ್ಗ? ಅವಳು ಹೇಳ್ಕೊಟ್ಲಾ? ಪದೇ ಪದೇ ತುಳು ಶಬ್ದ ಮಾತಾಡ್ತಾ ಇದ್ಲಲ್ಲ ಬಿಗ್ ಬಾಸ್. ಅದಕ್ಕೆ ಇದಕ್ಕಿದು ಅಂತಾರ, ಇದಕ್ಕಿದು ಅಂತಾರ ಹೇಳ್ಕೊಟ್ರು. ನಿಮ್ಗೆ ಅಷ್ಟು ಇವಾಗ ನೆನಪಿಲ್ಲ ರೀ. ಅವು ನಾವು ಕಲಿಯಂಗ್ಲ ಏನು ನೆನಪಿಟ್ಕೋಬೇಕ್ರಿ ಅವನ್ನ. ನಮ್ದು ಈ ಭಾಷೆ ಬಿಟ್ಟಂದ್ರೆ ಇನ್ನೊಂದು ಭಾಷೆ ಬರಲ್ಲ ರೀ. ನಮ್ಮ ಕನ್ನಡ ಭಾಷೆ ಬಿಡಬಾರ್ದ್ರಿ. ಇಲ್ಲಿ ಬೆಂಗಳೂರು ಬಂದಕ್ಕೆ ಆ ಭಾಷೆ ಈ ಭಾಷೆ ಮಾತಾಡ್ರಿ. ಮತ್ತೆ ಬೆಂಗಳೂರಿಗೆ ಹೋಗಿ ಚೇಂಜ್ ಆಗಿ ಬಂದಾರಂತ ಯಾಕೆ ಅದು ಹೇಳ್ತಾರಂತ ಊರಲ್ಲಿ ಬೇರೆ ಭಾಷೆ ಮಾತಾಡಕತ್ತಿ ನೀನು ಅಂತ. ಅಂದ್ರೆ ನಮ್ಮ ಭಾಷೆ ನಮ್ ಬಿಟ್ಟಿಲ್ರಿ, ನಮ್ಮ ಭಾಷೆನೇ ನಾವು ಮಾತಾಡಿದ್ರಿ. ಗಿಲ್ಲಿ ನಟ ನಿಮಗ್ ಒಂದ್ಸಲ ಹೇಳ್ತಾರೆ, ಮಲ್ಲಮ್ಮ ಈ ಮನೇಲಿ ನ್ಯಾಚುರಲ್ ಬ್ಯೂಟಿ ಅಂತ. ನ್ಯಾಚುರಲ್ ಬ್ಯೂಟಿ ಅಂದ್ರೆ ಗೊತ್ತಾ ನಿಮ್ಗೆ? ಏನ್ರಿ? ನೀವು ಬಣ್ಣ ಮೇಕಪ್ ಏನು ಹಚ್ಕೊಳ್ಳದೆ ಚೆನ್ನಾಗಿ ಕಾಣಿಸ್ತೀರಿ ಅಂತ. ಹೌದು, ಗಿಲ್ಲಿ ಹಂಗೆ ತಮಾಷೆ ಮಾಡೋರು. ತರ್ಲೆ. ಈಗ ಬಿಗ್ ಬಾಸ್ ಮನೇಲಿ ಈಗ ಸತೀಶ್ ಇರ್ಬೋದು, ಬಾಕಿ ಅವ್ರದ್ದೆಲ್ಲ ಮೇಕಪ್, ಅವರು ಸತೀಶಿಂದೇ ಬಾಳ ಮೇಕಪ್ ಅವ್ರದೇ ಬಾಳ. ಅವ ಚಂದ್ರಪರವಾಗ ಬ್ಯಾಸತ್ ಹೋಗಿದ್ದಾರೆ, ಅದ್ರ ಅವ್ರಿಗೆ ಹೋಗಿ ಗಲಾಟೆ ಆಗ್ಬಿಡ್ತಾರೆ. ಈಗ ದಿನ ನೋಡ್ತಿರಲ್ಲ ನೀವು ಧಾರಾವಾಹಿಲಿ ಅವ್ರನ್ನ ಹೀರೋಯಿನ್ಗಳನ್ನ ನೋಡ್ತಾ ಇದ್ರಿ. ಆದ್ರೆ ಬಿಗ್ ಬಾಸ್ ಮನೇಲಿ ಈಗ ಅವರು ಹಾಕೋ ಡ್ರೆಸ್ಸು ಮೇಕಪ್ ಎಲ್ಲ ನೋಡಿ ಏನ್ ಅನ್ಸ್ತು ನಿಮ್ಗೆ? ಎಲ್ಲಾ ಹೆಣ್ಮಕ್ಳು ಅವ್ರಿಗೆ ಮತ್ತೆ ಅವ್ರ ಮೇಕಪ್ ಇರಲ್ಲಲ್ರಿ. ನಿಮ್ಗೆ ಹೆಂಗ ಅನ್ಸ್ತು ನೋಡಿ? ಎಲ್ಲ ಇಲ್ಲಿ ಬಂದು ಕಷ್ಟ ಮಾಡೋದಿದ್ನಲ್ಲ ಅಂತ ಅನಿಸ್ತಾ? ಇಲ್ಲ ರೀ, ಇಷ್ಟೆಲ್ಲ ಮೇಕಪ್ ಮಾಡ್ಕೊಳ್ಳೋದೆಲ್ಲ ತುಂಬಾ ಟೈಮ್ ತಗೊಳತ್ತೆ ಅಂತಲ್ಲ ಅನ್ಸುತ್ತಾ ನಿಮ್ಗೆ? ಮತ್ತೆ ತುಂಬಾ ಟೈಮ್ ತಗೋತದ್ರಿ. ಅವರು ಜಳಕ ಮಾಡೋಕೊಂದ್ ತಾಸು, ಮೇಕಪ್ ಮಾಡ್ಕೊಳಕೊಂದ್ ತಾಸು. ಮತ್ತೆ ಅವ್ರಿಗೆ ಅದನ್ನೇ ಅಲ್ಲ ಕೆಲಸ, ಅದನ್ನ ಬಿಟ್ಟು ಇನ್ನೇನ್ರಿ? ಅಷ್ಟೇ ಕೆಲಸ ಅಂತೀರಿ? ಅಷ್ಟೇ ಕೆಲಸ ಅವ್ರದ್ದು. ಬಿಗ್ ಬಾಸ್ ಮನೇಲಿ ಆಟಗಳೆಲ್ಲ ಇರ್ತಾ ಇತ್ತು. ನಿಮ್ಗೆ ಯಾವ್ದು ತುಂಬಾ ಹೊಸತು, ಇದನ್ನ ನೋಡೇ ಇಲ್ಲ ರೀಪಾ ಅಂತ ಅನ್ಸ್ತು ನಿಮ್ಗೆ? ಯಾವ್ದು? ಅದು ಕ್ಯಾಮ್ರಾಮ್ಯಾನ್. ನಾವೇನು ನೋಡಿದ್ದಿಲ್ಲ, ಅವೇ ತುಂಬ ಇಷ್ಟ ಆಯ್ತು ರೀ. ಅಂದ್ರೆ ಎಲ್ಲ ಆ ಮನಿನೇ ಇಷ್ಟ ಆಯ್ತು ರೀ. ಅದು ಕ್ಯಾಮ್ರಾ ಗೋಣ ತಿರುಗ್ತಿತ್ತ. ಈ ಕಡೆ ತಿರ್ಗೋದು, ಟ್ಯಾಂಕ್ ಕೇಳಿದ್ರೆ ಹಿಂಗೆ ಮಾಡೋದು, ಏನನ್ನ ಕೇಳಿದ್ರೆ ಕುಡ್ಲಿಕ್ಕಂದ್ರೆ ಹಿಂಗೆ ಮಾಡೋದು, ನಾವು ಮಾತಾಡ್ಕೋತ ಆ ಕಡೆ ಅನ್ನೋದ್ರೆ ಹಿಂಗೆ ತಿರ್ಗೋದು.
ಹಿಂತಿರುಗೋದು ಅದು ತುಂಬ ಇಷ್ಟ ಆಯ್ತು. ಕ್ಯಾಮ್ರಾ ಹತ್ರ ಹೋಗಿ ಏನ್ ಮಾತಾಡಿದ್ರಿ? ನಾವೇನು ಮಾತಾಡಿದ್ರು ಅವರು ಬಿಗ್ ಬಾಸ್ಗೆ ನೀವೇನಾದ್ರು ಕೇಳ್ಕೊಂಡ್ರ ಬಿಗ್ ಬಾಸ್ ಹತ್ರ? ನೀವು ಒಬ್ರೇ ಹೋಗಿ ಕ್ಯಾಮ್ರಾ ಮುಂದೆ ಏನಾದ್ರು ಕೇಳಿದ್ರ? ಏನೇ ಅದೇ ಹೊರಗಟ್ಟಿ ಹೇಳ್ತಿದ್ದೇವ್ರಿ. ಹೌದಾ? ಬಿಗ್ ಬಾಸೇ ಪಾಪ ತಲೆ ಕೆಡ್ಸ್ಕೊಂಡ್ಬಿಟ್ರು, ಏನ್ ಉತ್ತರ ಕೊಡೋದಪ್ಪ ಮಲ್ಲಮ್ಮ, ಈ ತರ ನನ್ನ ಲಾಕ್ ಮಾಡ್ಬಿಟ್ರು ಅಂತ. ಹೌದ್ರಿ? ಯಾವಾಗ ರೀ? ನೀವು ಸುಮಾರು ಸಲ ಹೇಳ್ತಿದ್ರಲ್ಲ ಹಾ ಹಾ ಬಿಗ್ ಬಾಸ್ ಶಾಕ್ ಆಗ್ಬಿಟ್ರಿ, ಏನ್ ಉತ್ತರ ಕೊಡೋದು, ಇದು ಅರ್ಥನೇ ಆಗ್ತಿಲ್ವಲ್ಲ, ಏನಿದು ಒಗಟು ಅಂತ. ಹಾ ಹೌದ್ರಿ? ನೀವು ಬಿಗ್ ಬಾಸ್ನೇ ಫುಲ್ ಲಾಕ್ ಮಾಡಿ ಹೆದರ್ಸ್ ಬಂದಿರಿ ನೀವು. ಹಿಂಗೇನಿಲ್ಲ ರೀ, ಅವ್ರಿಗೆ ಅದ್ರಂತ ವ್ಯಕ್ತಿ ಎಲ್ಲಿ ಹುಟ್ಟಬೇಕ್ರಿ. ಅವ್ರು ತುಂಬಾ ದೊಡ್ಡವ್ರಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರಿಗೂ ಹಿಂಗೆ ಅಂತ ಹೇಳ್ಕೊಳ್ಳಿ. ನಿಮ್ಗೆ ಏನ್ ಭಯ ಆಗ್ತಾ ಇತ್ತಾ? ಇದ್ದಕ್ಕಿದ್ದಂತೆ ಧ್ವನಿ ಬರೋದಲ್ಲ ಬಿಗ್ ಬಾಸ್ ಮನೇಲಿ? ಒಬ್ಬೊಬ್ರು ಏನ ಇದು ಬಿಗ್ ಬಾಸ್ ಮನಿ ಅಂದಾಗ ಒಂದೊಂದ್ಸಲ ಹೆದರ್ಕೊಂಡ್ಬಿಡ್ತಿದ್ದ. ಮರ್ಬಿಟ್ಟು ಕೂತಾಗ ಜೋರಾಗಿ ಅಂದ್ರಂದ್ರು ತನಕ ಎಲ್ಲರೂ ಎಗರು ಬೀಳೋರು. ಕಣ್ಣು ಮುಚ್ಚಿದ್ರಂದ್ರ ನಾಯಿ ಬೊಗಳ್ಸವ್ರಿ ಅಲ್ಲಂತ್ರಿ. ನಿದ್ದೆ ಮಾಡಂಗಿಲ್ಲ, ನಾಯಿ ಬೊಗಳ್ತಾ ಇತ್ತು. ನಾಯಿ ಬೊಗಳ್ತಾ ಇತ್ತು. ಯಾರು ನಿದ್ದೆ ಮಾಡ್ತಾರಂದ್ರ ಅವ್ರ ಹೆಸರು ಹೇಳ್ಬಿಡೋರು. ನಿಮ್ಗೆ ನಿದ್ದೆ ಎಲ್ಲ ಕರೆಕ್ಟ್ ಆಯ್ತಾ ಅಲ್ಲಿ? ಕರೆಕ್ಟ್ ಆಯ್ತು ನಿದ್ದೆ. ನಾನು ಒಂದ್ಸಲ ಮನಗಿದ್ದೆ ರೀ ಹಗಲತ್ತ. ನಮ್ಗನ ಹೇಳಿ ನಾಯಿ ಬೊಗಳ್ತು. ಹೌದಾ? ಮಲ್ಲಮ್ಮ ನೋಡ್ದೆ, ಮಲ್ಲಮ್ಮ ಪ್ಯಾಂಟು ಟೀ ಶರ್ಟ್ ಎಲ್ಲ ಹಾಕಿ ನನ್ ಕಡೆಗೆ ಇನ್ನೊಂದ್ಸಲ ನೋಡ್ದೆ, ಇವ್ರು ಮಲ್ಲಮ್ಮನ ಯಾತೋ ಬೇರೆ ಸ್ಪರ್ಧಿ ಬಂದಿದಾರ ಮನೆಗೆ ಅಂತ ನಂಗೆ ಅನ್ಸ್ಬಿಡ್ತು. ಅದು ಮತ್ತೆ ಆಟ ಬಂದಾಗ ಅದು ಹಾಕೋಬೇಕಾಯ್ತಲ್ರಿ, ಹಾಕ್ತಿದ್ದೆವು. ನಿಮಗೆ ಹೆಂಗ ಅನಿಸ್ತು ಕನ್ನಡಿ ಮುಂದೆ ನಿಂತು? ಚೆನ್ನಾಗಿ ಅನಿಸ್ತು ಬಿಡ್ರಿ. ಪ್ಯಾಂಟ್ ಹಾಕಿದ್ದಲ್ರಿ? ಹೌದೌದು. ಪ್ಯಾಂಟ್ ಅದು ಕಾಲೇಜಿಗೆ ಹೋಗ ಡ್ರೆಸ್ ಹಾಕಿದ್ದೇವ್ರಿ, ಅದು ತುಂಬಾ ಖುಷಿ ಆಯ್ತು ಬಿಡ್ರಿ. ಊರಲ್ಲಿ ಮಾತ್ರ ಹಾಕಿಲ್ಲ, ಇಲ್ಲೇನ ಹಾಕಿ ಫುಲ್ ಎಂಜಾಯ್ ಮಾಡ್ಬಿಟ್ರಿ. ಫುಲ್ ಎಂಜಾಯ್ ಮಾಡ್ಬಿಟ್ಟೆ. ನಿಮ್ಗೆ ನಿಮ್ ಕನ್ನಡಿ ಮುಂದೆ ನಿಂತಾಗ ಎಂತ ಅನಿಸ್ತು ನಿಮ್ಮನ್ನ ನೋಡಿ? ನಾನಿನ್ನು ಚಿಕ್ಕೋ ತರ ಹಂಗೆ ಅನಿಸ್ತು, ಚಿಕ್ಕೋ ತರ ಕಣ್ಣಲ್ರಿ. ಹೌದು, ನಂಗೆ ಹೇಳ್ತಿದ್ದೇನಲ್ಲ, ನನಗ್ ಮಲ್ಲಮ್ಮ ಅಂತಾನೆ ಅನ್ಸ್ಲಿಲ್ಲ, ಯಾರೋ ಬೇರೆಯವ್ರ ಒಳಗಡೆ ಬಂದಾರಂತ ನಾನ್ ಅನ್ಕೊಂಡೆ. ಹೌದ್ರಿ? ಗುರ್ತೇ ಸಿಗ್ಲಿಲ್ಲ. ಆಮೇಲೆ ನೋಡ್ತೀನಿ, ಓ ಇದು ಮಲ್ಲಮ್ಮ ತಾನೆ ಅಂತ ನಂಗೆ ಅನ್ಸ್ಬಿಡ್ತು. ಆಶ್ಚರ್ಯ ಆಯ್ತಲ್ರಿ? ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಅಲ್ಲಿರೋರೆಲ್ಲ ಏನಂದ್ರು? ಚೆನ್ನಾಗಿ ಕಾಣ್ತು ಮಲ್ಲಮ್ಮ, ಚೆನ್ನಾಗಿ ಕಾಣ್ತೀಯ ನಾವು. ಮೊದಲೆಲ್ಲ ಹಾಕೊಳಕ್ ಮುಚ್ಕರ, ಅದು ಬಿಗ್ ಬಾಸ್ ಕೊಟ್ಟಿದ್ರು, ಬಿಗ್ ಬಾಸ್ ಕೊಟ್ಟಿದ್ದು ಹಾಕೋಬೇಕು ಮಲ್ಲಮ್ಮ. ನಾ ಸೀರೆನ ಉಟ್ಕೊಂಡಿದ್ದೆ ರೀ, ಇದು ಬಿಗ್ ಬಾಸ್ ಕೊಟ್ಟಿದ್ದು ಮಲ್ಲಮ್ಮ ಹಾಕೋಬೇಕಿದು ಅಂತಂದ್ರಲ್ಲ. ಅವಾಗ ಸೀರೆ ಬಿಚ್ಚಿಗೆ ಅದು ಹಾಕೊಂಡು ಹೋದ್ರಿ. ಎರಡು ದಿನ, ಒಂದಿನ ಅದು ಗಗ್ರಿ ಮ್ಯಾಲೆ ಜಂಪರ್ ಹಾಕೊಂಡ್ರಿ, ಒಂದಿನ ಹಿಂದಿಂದ ಇಲ್ತಾನ ಅದು ಒಂದೇ ಡ್ರೆಸ್ ಕಳಿಸಿದ್ರು, ಅದೊಂದು ಹಾಕ್ಕೊಂಡೆ. 2 ದಿನ ಹಾಕ್ಕೊಂಡಿರಿ. ಪ್ಯಾಂಟ್ ಒಂದು 2-3 ಸಲ ಉಟ್ಟೇನೆ ಅಂತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.